ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಹಾಗೂ ಇದು ಒಂದು ವಿಶೇಷವಾದ ಒಂದು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಆಧ್ಯಾತ್ಮ ಬಂಧುಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಅದರ ಜೊತೆಗೆ ಮುಖ್ಯವಾಗಿ ಚಾತುರ್ಮಾಸ್ಯ ಪ್ರಾರಂಭ ಆಗ್ತಾ ಇದೆ, ಅದರ ಬಗ್ಗೆ ಸ್ವಲ್ಪ ಅವಲೋಕನ ಮಾಡೋಣ ಅಂತ ಹೇಳ್ತಾ, ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮಸ್ತುತೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದೀರಯೇತ್. ಕ್ರೋಧಿನಾಮ ಸಂವತ್ಸರದಲ್ಲಿ ಚಾತುರ್ಮಾಸ್ಯ ವ್ರತಗಳನ್ನು ಮಾಡುವಂಥ ಎಲ್ಲ ಸಕಲ ಸದ್ಭಕ್ತರಿಗೆ ಮೊಟ್ಟ ಮೊದಲಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಸಾಧನೆಗಾಗಿ ಬಂದ ಈ ಶರೀರವನ್ನು ಪ್ರತಿಯೊಬ್ಬ ಜೀವಿಯು ತನ್ನ ಸಾಧನೆಯ ಅಂಗವಾಗಿ ಅನೇಕ ವ್ರತಗಳನ್ನು ಆಚರಣೆ ಮಾಡ್ತಾನೆ. ಅದರಲ್ಲಿ ಶಾಸ್ತ್ರ ಏನು ಹೇಳ್ತದೆ ಅಂತಂದರೆ, ನಿತ್ಯ ಹಾಗೂ ನೈಮಿತ್ತಿಕ ಅಂತ ಎರಡು ವಿಧದ ಶಾಸ್ತ್ರಗಳನ್ನು ಹೇಳ್ತಾರೆ. ದಿನನಿತ್ಯ ಮಾಡೋದು ಬೇರೆ, ನೈಮಿತ್ತಿಕ ಆಯಾ ಕಾಲಗಳಿಗೆ ಮಾಡುವ ವ್ರತಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಚಾತುರ್ಮಾಸ್ಯ ಅನ್ನೋದೇನಂತಂದ್ರೆ, ಚಾತುರ್ಮಾಸ್ಯದಲ್ಲಿ ಮಾಡುವಂಥ ನಿತ್ಯ ವ್ರತ ಅಂತ ಕರೆಸ್ಕೊಳ್ಪಡ್ತದೆ. ವ್ರತ ಅಂದರೆ ಏನು? ಮುಖ್ಯವಾಗಿ ವ್ರತ ಅಂತ ಹೇಳಿದ್ರೆ, ವ್ರತ ಅಂದರೆ ಹಿಡಿದ ಯಾವುದೇ ಒಂದು ಕಾರ್ಯವನ್ನು ಪೂರ್ಣಗೊಳಿಸುವುದು ಅಂತ ಅರ್ಥ. ಈಗ ನಾವು ಚಾತುರ್ಮಾಸ್ಯದಲ್ಲಿ ಯಾವುದಾದ್ರೂ ಒಂದು ನಿಯಮವನ್ನು ಹಿಡಿದ್ರೆ ಅದನ್ನು ಪೂರ್ಣಗೊಳಿಸೋದು. ಯಾವುದಾದ್ರೂ ಒಂದು ಸಂಕಲ್ಪ ಮಾಡಿಕೊಂಡು ಏನು ಹಿಡಿತೀವಲ್ಲ ಅದನ್ನು ಪೂರ್ಣ ಮಾಡೋದು, ಅಥವಾ ಆ ವಸ್ತು ವಿಷಯವನ್ನು ಆಯಾ ನಿಮಿತ್ತ ಕಾಲದವರೆಗೆ ಸಂಪೂರ್ಣವಾಗಿ ಪರಿತ್ಯಜಿಸುವುದು ಮತ್ತೊಂದು ಅರ್ಥ. ಇದು ಎರಡನೇ ಅರ್ಥ ಚಾತುರ್ಮಾಸ್ಯದಲ್ಲಿ. ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ತ್ಯಜನೆ ಮಾಡೋದು, ಬಿಡುವುದು ಅಂತ ಅರ್ಥ. ಇಲ್ಲಿ ತ್ಯಜನೆ ಮಾಡಲಿಕ್ಕೆ ಕೆಲವೊಂದು ಸಾಂಪ್ರದಾಯಿಕ ಗೊಂದಲಗಳು, ವ್ರತಾಚರಣೆ ಮಾಡಲಿಕ್ಕೆ ಮಾರ್ಗದರ್ಶನಗಳು, ಅನೇಕ ಒಂದು ಗೊಂದಲಗಳು ನಮಗೆ ಯಾವಾಗಲೂ ಉಂಟು. ಅದರ ಸಂದೇಹ ನಿವಾರಣೆಗಾಗಿ ಇವತ್ತಿನ ಈ ವಿಡಿಯೋವನ್ನು ತಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಇದಕ್ಕೆ ನನಗೆ ಸಹಕಾರಿಯಾಗಿ ಬಂದದ್ದು ಅಂತಂದರೆ, ನನ್ನ ಅತ್ಯುತ್ತಮ ಏನಂತಾರೆ ಗುರುಗಳು ಅಂತನ್ನಿ ಅಥವಾ ಸ್ನೇಹಿತೆ ಅನ್ನಿ, ಏನಾದರೂ ಒಂದು ಅವರನ್ನು ಯಾವ ರೀತಿಯಿಂದ ನಾನು ಉಲ್ಲೇಖ ಮಾಡಬೇಕು ತಮ್ಮ ಮುಂದೆ ಗೊತ್ತಾಗ್ತಾ ಇಲ್ಲ. ಆಧ್ಯಾತ್ಮದಲ್ಲಿ ಕೂಡ ಅವರು ನನಗೆ ತುಂಬ ಸಹಕಾರಿಯಾಗಿದ್ದು, ನನ್ನ ಜೊತೆಗೆ ಸ್ನೇಹಿತೆ ಅಂತೂ ಅಕ್ಕನಂತೆಯೂ ಪ್ರತಿಯೊಂದರಲ್ಲೂ ನನ್ನ ಜೊತೆಗಿದ್ದಂಥ ಶ್ರೀಮತಿ ಶಾಂತಾ ರಘೋತ್ಮಾಚಾರ್ ಅವರು ಬರೆದಂಥ ಚಾತುರ್ಮಾಸ್ಯದ ಅಡುಗೆಗಳು, ವಿಶೇಷವಾಗಿ ತುಂಬ ಅವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಹಾಗೂ ಇತ್ತೀಚಿನ ಮಹಿಳಾ ಹರಿದಾಸಿಯರವರು ತುಂಬ ಸಾಧಕರು. ತಾವು ಹೇಳುವುದಲ್ಲದೆ ಸ್ವತಃ ಅದನ್ನೆಲ್ಲ ಅನೇಕ ವಿಷ್ಣು ಪಂಚಕಾದಿಗಳನ್ನು ಕೂಡ ಅವರು ಮಾಡಿದಂಥ ದೊಡ್ಡ ಮಹಾನ್ ಸಾಧಕಿ ಅವರು. ಹಾಗೂ ನಮ್ಮ ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸದ ಉಪಾಧ್ಯಕ್ಷರು ಕೂಡ ಆಗಿರ್ತಾರೆ. ಅವರ ಒಂದು ಮಾರ್ಗದರ್ಶನ ಅಥವಾ ಅವರ ಒಂದು ಗ್ರಂಥದ ಒಂದು ಸಣ್ಣ ಒಂದು ಚಿಕ್ಕ ಕೃತಿ ಏನು ಅಂದರೆ, ಚಾತುರ್ಮಾಸ್ಯ ವ್ರತದಲ್ಲಿ ಅಡುಗೆಗಳು, ವಿಧವಾದ ಅಡುಗೆಗಳು, ತುಂಬ ರುಚಿಕರವಾದ ಅಡುಗೆಗಳನ್ನು ಅವರು ತಾವು ಇದರಲ್ಲಿ ಬರೆದು ಕೊಟ್ಟಿರ್ತಾರೆ. ಅದನ್ನು ತಮ್ಮ ಮುಂದೆ ಇಡ್ತಾ ಚಾತುರ್ಮಾಸ್ಯದಲ್ಲಿ ಕೆಲವೊಂದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ನಿಯಮಗಳನ್ನು ಹೇಳ್ತಾ, ಈ ನನ್ನ ಒಂದು ತಮ್ಮ ಮುಂದೆ ಇಡುವಂತಹ ಈ ಒಂದು ವಿಡಿಯೋಕ್ಕೆ ಅವರೇ ಕಾರಣ ಅಂತ ಕೂಡ ನಾನಿಲ್ಲಿ ಹೇಳ್ತಾ ಇದ್ದೇನೆ. ಈ ಒಂದು ದೃಷ್ಟಿಯಿಂದ ಉತ್ತಮ ಮಾರ್ಗದರ್ಶಕವಾದ ಈ ಕೃತಿಯನ್ನು ಕೊಟ್ಟಂತಹ ಮೊಟ್ಟ ಮೊದಲಿಗೆ ಶ್ರೀಮತಿ ಡಾಕ್ಟರ್ ಶಾಂತಾ ರಘೋತ್ಮಾಚಾರ್ ಅವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆಗಳು. ಹಾಗೂ ತಮ್ಮೆಲ್ಲರ ಪರವಾಗಿ ಕೂಡ ನಾನು ಅವರಿಗೆ ಅಭಿನಂದನೆ ಹೇಳ್ತೇನೆ. ಯಾಕೆಂದರೆ ಅನೇಕರು ನನಗೆ ಚಾತುರ್ಮಾಸ್ಯ ವ್ರತದಲ್ಲಿ ಮಾಡುವ ಅಡುಗೆಗಳ ಬಗ್ಗೆ ಸ್ವಲ್ಪ ನಮಗೆ ಅದರ ಮಾಹಿತಿ ಕೊಡಿ ಅಂತ ಕೇಳಿದಕ್ಕೆ, ಇನ್ನೂ ಇದು ಒಂದೇ ವಿಡಿಯೋದಲ್ಲಿ ಇದು ಸಾರಿ ಹೋಗಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತಂದರೆ ಅನೇಕ ರುಚಿಯಾದ ಅಡುಗೆಗಳನ್ನು ಅವರು ಬರೆದಿರ್ತಾರೆ. ಈ ಶಾಖವ್ರತದ ಮುಗಿಯುವವರೆಗೂ ನಾವು ಬಹಳ ಅಷ್ಟು ಅವರ ಅಡುಗೆಗಳನ್ನು ದಿನನಿತ್ಯ ನೋಡ್ತಾ ಬಾಯಿಯಲ್ಲಿ ಅಡುಗೆಗಳು ಯಾವ ರೀತಿ ಇದೆ, ಬಾಯಿಯಲ್ಲಿ ನಮಗೆ ಏನಂತಾರೆ ನೀರು ಬರಲಿಕ್ಕೆ ಕೂಡ ಶುರುವಾಗ್ತದೆ. ಅಂತಹ ಒಂದು ರುಚಿಕರವಾದ ಅಡುಗೆಗಳನ್ನು ಮಾಡಿದ್ದಾರೆ ಅಂತ ಅವರು ನಮಗೆ ಉಣಬಡಿಸಿದ್ದಾರೆ ಈ ಕೃತಿಯಲ್ಲಿ ಅಂತ ಹೇಳ್ತಾ, ಚಾತುರ್ಮಾಸ್ಯದ ಅಡುಗೆಗಳಲ್ಲಿ
ನಾವು ನೋಡಿದ್ವಿ. ಚಾತುರ್ಮಾಸ ಪ್ರಾರಂಭ ಮೊಟ್ಟ ಮೊದಲಿಗೆ ಶಾಖವ್ರತ ಅಂತ ಬರ್ತದೆ. ಅದೇನಂತಂದರೆ ಆಷಾಢ ಶುಕ್ಲ ಏಕಾದಶಿಯಿಂದ ಆರಂಭಿಸಿ ಕಾರ್ತಿಕ ಶುದ್ಧ ದ್ವಾದಶಿಯವರೆಗೆ ಇರುವಂತಹ ಅಥವಾ ಕೃಷ್ಣಾಷ್ಟಮಿ ಏಕಾದಶಿ ಕೃಷ್ಣಾಷ್ಟಮಿಯಂತೆ ಪ್ರತಿಯೊಬ್ಬ ಚಾತುರ್ಮಾಸ್ಯ ಇದು ನಿತ್ಯವ್ರತ ಅಂತ. ಅಂದರೆ ಕಾರ್ತಿಕದ ಕೃಷ್ಣಾಷ್ಟಮಿಯವರೆಗೂ ಕೂಡ ಮಾಡುವ ಒಂದು ಪರಿಪಾಠ ಉಂಟು. ಅದಕ್ಕೆ ಏನಂತಂದರೆ ಇದು ಚಾತುರ್ಮಾಸ್ಯ ಅಂತ ಕರೀತಾರೆ. ಇದು ಪ್ರತಿಯೊಬ್ಬರಿಗೂ ಕಡ್ಡಾಯ ಅಂತ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನಂತಂದರೆ ಶಾಖವ್ರತ 4 ವ್ರತಗಳು ಒಂದೊಂದು ತಿಂಗಳಲ್ಲಿ ಒಂದು ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ ಹಾಗೂ ಕಾರ್ತೀಕ. ಇದರಲ್ಲಿ ಅಷ್ಟಮಿಯಿಂದ ನಾವು ನೋಡ್ತಾ ಇದ್ದೀವಿ ಆಷಾಢ ಶುಕ್ಲ ಏಕಾದಶಿಯಿಂದ ಅಂತ. ಆ ದೃಷ್ಟಿಯಿಂದ ನೋಡಿದ್ರೆ ಒಟ್ಟಾರೆ 4 ತಿಂಗಳ ಅಂತ ಚಾತುರ್ಮಾಸ್ಯ ಅಂತ ಕರೀತಾರೆ. ಅದರಲ್ಲಿ ಶಾಖವ್ರತಕ್ಕೆ ನಿಯಾಮಕನಾದ ಯಾರು ಅಂದರೆ ಭಗವದ್ ರೂಪ ಶ್ರೀಧರ ಅಂತ ಹೇಳ್ತಾ ಇದ್ದಾರೆ. ದಧಿವ್ರತಕ್ಕೆ ನಿಯಾಮಕ 2ನೇ ಮಾಸದಲ್ಲಿ ವೃಷಿಕೇಶ ರೂಪ. ಕ್ಷೀರವ್ರತಕ್ಕೆ ಏನಂತಂದರೆ ನಿಯಾಮಕ ಪದ್ಮನಾಭ. ದ್ವಿದಳ ವ್ರತಕ್ಕೆ ನಿಯಾಮಕವಾದ ದಾಮೋದರ ರೂಪ. ಹೀಗೆ ಈ ಚಾತುರ್ಮಾಸವನ್ನು ಎಲ್ಲರೂ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದು ಎಲ್ಲ ಪುರಾಣೋಕ್ತ ಇದರದ್ದು ಪುರಾಣಗಳಿಂದನೇ ಅವರು ಆಯ್ದುಕೊಂಡು ಆದಿತ್ಯ ಪುರಾಣ ಮುಂತಾದ ಪುರಾಣಗಳಿಂದ ಆಯ್ದುಕೊಂಡ ನುಡಿಗಳನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಏನು ಹೇಳ್ತಾರೆ ಅಂತಂದರೆ, ನಿತ್ಯಂ ಕಾರ್ಯಂ ಚ ಸರ್ವೇಷಾಂ ಏತದ್ ವ್ರತಚತುಷ್ಟಯಂ ನಾರೀಭೀಶ್ಚ ನರೈರ್ವಾಪಿ ಚತುರಾಶ್ರಮ ವರ್ತಿಭಿ. ಅಂದರೆ ಏನು ಅಂದರೆ ಇದು ನಿತ್ಯ ವ್ರತ ಅಂತ ಕರೆಸ್ಕೊಳ್ತದೆ. ಇದು ಏನಂತಂದರೆ ಈ ಚಾತುರ್ಮಾಸ ವ್ರತವನ್ನು ಎಲ್ಲ ನರನಾರಿಯರು ಚತುರಾಶ್ರಮ ಉಳ್ಳವರ ಆಶ್ರಮಗಳಲ್ಲಿ, ವರ್ಣಾಶ್ರಮಕ್ಕಿಂತ ಹೆಚ್ಚಾಗಿ ಚತುರಾಶ್ರಮ ಅಂದರೆ ನಾವು ನೋಡ್ತೀವಿ ಬ್ರಹ್ಮಚಾರಿ, ಗೃಹಸ್ಥ ಹಾಗೂ ಏನಂತಾರೆ ವಾನಪ್ರಸ್ಥಾಶ್ರಮಿಗಳು, ಯತಿಗಳು, ಈ ರೀತಿ ಪ್ರತಿಯೊಬ್ಬರೂ ಇದು ಕಡ್ಡಾಯವಾಗಿ ಆಚರಿಸಲೇಬೇಕು. ಮತ್ತು ಅದರ ಜೊತೆಗೆ ಬ್ರಾಹ್ಮಣ, ಕ್ಷತ್ರಿಯೋ, ವೈಶ್ಯ, ಸ್ತ್ರೀಯ, ಶೂದ್ರೋ ವ್ರತಿಸ್ತತಾ ಗ್ರಹಿವನಸ್ಥ ಕುಟಿಜೋ ಬಹುಧಃ ಪರಮಹಂಸಕಃ ನರಕಾನ್ನ ನಿವರ್ತಂತೆ ತ್ಯಕ್ತ್ವಾ ವ್ರತಚತುಷ್ಟಯಂ. ಎಲ್ಲ ಸ್ತ್ರೀಯರು, ಪುರುಷರು, ಬ್ರಹ್ಮಚಾರಿಗಳು, ವಾನಪ್ರಸ್ಥಾಶ್ರಮಗಳು, ಎಲ್ಲ ಆಶ್ರಮದವರು ಹಾಗೂ ಚತುರ್ವರ್ಣದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲ ವರ್ಣದವರು ಕೂಡ ಇದನ್ನು ಮಾಡಲೇಬೇಕು. ಇದನ್ನು ಆಚರಿಸಿದವರಿಗೆ ಎಂದೆಂದೂ ನರಕ ಪ್ರಾಪ್ತಿ ಇಲ್ಲ, ಆಚರಣೆ ಮಾಡಬೇಕು ಮುಖ್ಯವಾಗಿ ಅನ್ನೋದನ್ನು ನಮಗೆ ಇಲ್ಲಿ ಅವರು ತಿಳಿಸ್ಕೊಡ್ತಾ, ಮುಖ್ಯವಾಗಿ ಮೊಟ್ಟ ಮೊದಲಿಗೆ ನಾವು ಆಷಾಢ ಮಾಸದ ಮೊಟ್ಟ ಮೊದಲಿಗೆ ಬರುವಂಥ ಶಾಖವ್ರತ ಅಂತ ಕರೀತಾರೆ. ಶಾಖ ಅಂದರೆ ಏನು ಅಂತಂದರೆ, ಶಾಖ ಅಂತಂದರೆ ಇವರು ಹೇಳ್ತಾರೆ ಏನು ಅಂತಂದರೆ ಬೇರು, ಎಲೆ, ಮೊಳಕೆ, ಅಗ್ರ, ಹಣ್ಣು, ದಂಟು, ತೊಗಟೆ, ಚಿಗುರು, ಹೂವು ಮತ್ತು ಸಿಪ್ಪೆ ಈ 10ಕ್ಕೂ ಶಾಖ ಅಂತ ಕರೀತಾರೆ. ಇವುಗಳನ್ನೇನೆಂದರೆ ಇದು ಶಾಖವ್ರತ ಅಂದರೆ ಇವುಗಳನ್ನು ತ್ಯಜಿಸುವುದಂತ. ಶಾಖವ್ರತ ಅಂದರೆ ಇವುಗಳೆಲ್ಲ ನಿಷಿದ್ಧ ಅಂತ ಹೇಳ್ತಾರೆ. ಮತ್ತು ಅದರ ಜೊತೆಗೆ ತಗೊಳ್ಬೇಕಾಗಿದ್ದು ಯಾವುದು ಅಂತಂದರೆ ನೋಡಿ, ಇದು ಸಾರ್ವಕಾಲಿಕವಾದ ಕೆಲವು ಮಾತುಗಳು ಕೂಡ ನಾವು ನೆನಪಿಟ್ಕೋಬೇಕು. ಅತಸಿ ತುಳಸಿ ಚೈವಧಾತ್ರಿ ಚ್ಯೂತಫಲಂ ತಥಾ ಗ್ರಾಹ್ಯಣೈತಾನಿ ಚತ್ವಾರಿ ವಿಷ್ಣೋನೋಕ್ತಂ ಯತಃ ಪುರ ನ್ಯಾನ್ಯತ್ ಕಿಂಚಿತ್ ಸಮಶ್ನಿಯಾತ್ ಭುಕ್ತ್ವಾ ಚಾಂದ್ರಾಯಣಂ ಚರೇತ್. ಆದಿತ್ಯ ಪುರಾಣದ ಒಂದು ಮಾತನ್ನು ನಮಗೆ ಯಾವ ರೀತಿ ಹೇಳ್ತಾರೆ ಅಂತಂದರೆ, ಅತಸಿ ಅಂತಂದರೆ ಅಗಸಿ ಅಂತೆ, ಅಗಸಿ ಬೀಜ ಅಂತ ಕರಿತೀವಲ್ಲ, ಅದು ಬಹಳ ಪೌಷ್ಟಿಕವಾಗಿದ್ದು. ಅಗಸೆ, ತುಳಸಿ, ನೆಲ್ಲಿ ಮತ್ತು ಮಾವು ಈ 4ರನ್ನು ಹೊರತುಪಡಿಸಿ ಯಾವುದೇ ಶಾಖವು ಗ್ರಾಹ್ಯವಲ್ಲ. ನೋಡಿ, ಇದು ಯಾವತ್ತೂ 4 ತಿಂಗಳಲ್ಲಿ ಇದು ಸಾರ್ವಕಾಲಿಕವಾಗಿ ಉಪಯುಕ್ತವಾಗುವಂತಹದ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಗಸೆ, ತುಳಸಿ, ನೆಲ್ಲಿ ಮತ್ತು ಮಾವು ಅಕಸ್ಮಾತ್ ತಿಂದಲ್ಲಿ ಅಂದರೆ ಶಾಖವು ಉಳಿದ ಯಾವ ಕಾಯಿಪಲ್ಯಗಳು ಸ್ವೀಕಾರ ಮಾಡಬಾರದು. ತಿಂದಲ್ಲಿ ಚಾಂದ್ರಾಯಣ ವ್ರತವನ್ನು ಮಾಡಬೇಕಾಗುತ್ತದೆ ಅಂತ ಹೇಳ್ತಾರೆ. ಮತ್ತು ನೆಲ್ಲಿ ಹಾಗೂ ಮಾವನ್ನು ಹಸಿಯಾಗಿ ಬಳಸಬಾರ್ದು, ಅದನ್ನು ಬಾಳಕ ಅಂದರೆ ಒಣಗಿಸಿ ಅದರದ್ದು ಬಾಳಕ ಅಂತ ಕರಿತೇವೆ, ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಚಾತುರ್ಮಾಸದಲ್ಲಿ ಯಾಕೆ ತರಕಾರಿಗಳನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳಿದರೆ, ನಮ್ಮ ಯಾವುದೇ ಆಚಾರ್ಯ ಮಧ್ವರ ಸಿದ್ಧಾಂತದ ಪ್ರಕಾರ ನಾವು ನೋಡ್ತೀವಿ, ನಿಜವಾಗಿ ಇದು ಎಲ್ಲರಿಗೂ ಉಪಯುಕ್ತವಾದ ಮಾತನ್ನೇ ಅವ್ರು ಹೇಳಿದ್ದು. ಆದರೂ ಕೂಡ ಕೇವಲ ವೈಷ್ಣವರು ಮಾತ್ರ ಚಾತುರ್ಮಾಸ ವ್ರತಾದಿಗಳನ್ನು ಮಾಡಬೇಕು ಅಂತ ಇದೊಂದು ನೇಮ ಮಾಡಿಕೊಂಡಿದ್ದಾರೆ. ಅದರದ್ದು ಖಂಡಿತ ಅಲ್ಲ. ಇದು ಹೇಳಿದಂತೆ ಎಲ್ಲರಿಗೂ ಇದು ನಿಯಮ. ಅದರ ಜೊತೆಗೆ ಯಾಕೆ
ತರಕಾರಿಗಳನ್ನು ಸ್ವೀಕಾರ ಮಾಡಬಾರ್ದು ಅಂತಂದರೆ ಈ ಸಮಯದಲ್ಲಿ ಸೂರ್ಯನ ಪ್ರಖರತೆ ಜಾಸ್ತಿ ಇರೋದಿಲ್ಲ ಮತ್ತು ಮಳೆಗಾಲ ಇದ್ದುದರಿಂದ ಏನಂತಂದರೆ ಎಲ್ಲ ತರಕಾರಿಗಳಲ್ಲಿ ನೀವೆಲ್ಲ ನೋಡ್ತಿರ್ಬೋದು, ಮೊಟ್ಟೆಗಳನ್ನಿಟ್ಟು ಚಿಕ್ಕ ಚಿಕ್ಕ ಮೊಟ್ಟೆಗಳನ್ನಿಟ್ಟು ಎಲ್ಲ ಕ್ರಿಮಿಕೀಟಗಳು ಅದು ಹುಳುವಾಗಿ ಮುಂದೆ ಪರಿವರ್ತನೆ ಆಗ್ತದೆ. ಅದರ ಮೊಟ್ಟೆಗಳನ್ನು ತರಕಾರಿಗಳ ಎಲೆಗಳ ಮೇಲೆ ಇದ್ದದ್ದು ನಾವು ಕಾಣ್ತೇವೆ. ಅದನ್ನು ನಮಗೆ ಹೊಟ್ಟೆಯೊಳಗೆ ಹೋದರೆ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ತೊಂದರೆ ಆಗ್ತದೆ. ನಮ್ಮ ದೇಹಕ್ಕೆ ಹಿತಕರವಾಗುವಂತಹ ವಾತಾವರಣದಲ್ಲಿ ನಾವು ಏನಂತಂದ್ರೆ ತರಕಾರಿಗಳನ್ನು ತ್ಯಜಿಸಬೇಕು. ಅದರಿಂದ ಜಠರದ ಒಂದು ಜೀರ್ಣಶಕ್ತಿ ಕಡಿಮೆ ಇರ್ತದೆ ಈ ಸಮಯದಲ್ಲಿ. ಯಾಕೆ ಅಂತಂದರೆ ಮಳೆಗಾಲದಲ್ಲಿ ನಾವು ಹೆಚ್ಚು ಆ ರೀತಿ ಉಪಯುಕ್ತವಾದ ತರಕಾರಿಗಳನ್ನು ಅದನ್ನು ಊಟ ಮಾಡಿದ್ರೆ ನಮಗೆ ಜೀರ್ಣವಾಗುವುದಿಲ್ಲ, ಜೀರ್ಣಾಂಗ ವ್ಯೂಹಕ್ಕೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಹಿತವಾಗಿ ಇರುವಂತಹ ಕಟ್ಟಿನ ಸಾರು, ಮೆಣಸು, ಜೀರಿಗೆ ಅದನ್ನು ಮಾತ್ರ, ಮತ್ತು ಅದರ ಜೊತೆಗೆ ಏನಂತಂದರೆ ಅನೇಕ ತೊಂದರೆಗಳಾಗ್ತವೆ ದೈಹಿಕವಾಗಿ ಅನ್ನೋ ದೃಷ್ಟಿಯಿಂದ ಇದನ್ನು ವ್ರತವನ್ನು, ಶಾಖ ವ್ರತವನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ ಅಂತ ನಾವು ಮೊದಲು ಚಿಂತನೆ ಮಾಡ್ತಾ, ಮತ್ತು ಇದರ ಜೊತೆಗೆ ಚಾತುರ್ಮಾಸ್ಯ ಅನ್ನೋದು ಭಗವಂತನಿಗೆ ತುಂಬ ಪ್ರಿಯವಾದದ್ದು. ನಾವು ನೋಡ್ತೀವಿ ಅವರು ಏನಂತಂದ್ರೆ ಯೋಗ ನಿದ್ರೆ ಕಾಲ, ಆಷಾಢದಿಂದ ಯೋಗ ನಿದ್ರೆಯಲ್ಲಿ ಮಲಗಿದವರು ಕಾರ್ತಿಕ ಶುದ್ಧ ದ್ವಾದಶಿ ದಿನ ಉತ್ಥಾನ ದ್ವಾದಶಿ ಅಂತ ಕರಿತೀವಿ. ಭಗವಂತ ಅವತ್ತು ಎದ್ದೇಳ್ತಾನೆ, ವಿವಾಹ ಆಗ್ತದೆ, ತುಳಸಿ ವಿವಾಹ ಮಾಡ್ತೇವೆ. ಇದರಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಚಾತುರ್ಮಾಸದಲ್ಲಿ ಹರಿಗೆ ಪ್ರಿಯವಾಗಿದ್ದ ವ್ರತ ಇದ್ದದಕ್ಕೆ ವಿಶೇಷವಾಗಿ ಸ್ನಾನ, ವ್ರತ, ಜಪ, ಹೋಮ ಏನು ಮಾಡ್ತೀವೋ ಇದನ್ನೆಲ್ಲ ಏನಂತಂದರೆ ಅನಂತ ಪಟ್ಟು ಫಲವನ್ನು ಕೊಡ್ತದೆ. ಸಾಮಾನ್ಯವಾಗಿ ನೋಡೋದಾದರೆ ನಾವು ಏನು ಅಂದರೆ ಇದು ವಿವಾಹಾದಿಗಳು, ಉಪನಯನಾದಿಗಳು ಈ ರೀತಿ ಶುಭ ಕಾರ್ಯಗಳು ಮಾಡುವುದಿಲ್ಲ. ಯಾಕೆ ಅಂತಂದರೆ ಉತ್ತರಾಯಣ ಪರ್ವಕಾಲಕ್ಕೆ ಬಂದ ಮೇಲೆ ನಾವು ಹೆಚ್ಚಾಗಿ ಅವನ್ನು ಮಾಡೋದು ಕಾಣ್ತೀವಿ. ಬೇರೆ ಮಾಸಗಳಲ್ಲಿಗಿಂತ ನಾವು ಮತ್ತು ಇದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಸೂರ್ಯನು ಮಕರ ರಾಶಿಯಲ್ಲಿದ್ದಾಗ ಮಾಘ ಮಾಸದಲ್ಲಿರುವ ಮಾಡುವಂತಹ ಕಾರ್ಯಗಳೇನಂತಂದರೆ ಮಾಘ ಮಾಸದ ಇರುವಂಥ ಕೆಲಸಗಳು ಮಾಡಿದಂಥ ನಾವು ಏನು ಮಾಡುವ ದೈಹಿಕ ಕಾಲಿಕ ಗ್ರಹ ಇವೆಲ್ಲ ಕರ್ಮಗಳು ಮಾಡಿದಾಗ ಅದೇನಂತಂದರೆ ಕೋಟಿಪಟ್ಟು ಫಲ ಅಂತೆ. ಅದಕ್ಕಿಂತ ಕೋಟಿಪಟ್ಟು ಫಲ ವೈಶಾಖ ಮಾಸದ ಆಚರಣೆಗಂತೆ. ಮತ್ತು ಅದಕ್ಕಿಂತ ಅನಂತ ಪಟ್ಟು ಫಲ ಏನಂದ್ರೆ ಚಾತುರ್ಮಾಸ್ಯದ ಆಚರಣೆಗಳಿಗೆ ಉಂಟು ಅಂತ. ಅಂದರೆ ಒಟ್ಟಾರೆ ಚಾತುರ್ಮಾಸ್ಯದ ಫಲ ಎಲ್ಲಕ್ಕಿಂತ ಅಧಿಕ ಅಂತ ನಾವಿಲ್ಲಿ ಚಿಂತನೆ ಮಾಡಬೇಕು. ಮತ್ತು ಆಷಾಢ ಶುದ್ಧ ದಶಮಿ ಅಂದು ಏನು ಮಾಡಬೇಕು ಅಂದರೆ ಪಂಚಗವ್ಯವನ್ನು ಸೇವಿಸಿ ದೇಹಕ್ಕೆ ಮತ್ತು ಮನೆಯಲ್ಲಿ ಎಲ್ಲ ಪದಾರ್ಥಗಳನ್ನು ಶುದ್ಧಿ ಮಾಡಿ ವ್ರತ ಸಂಕಲ್ಪ ಮಾಡಿಕೊಂಡು ಚಾತುರ್ಮಾಸದ ಪ್ರತಿ ತಿಂಗಳ ದಶಮಿ ದಿನದಂದು ಆಚರಿಸಿದ ವ್ರತವನ್ನು ಏನಂದರೆ ಕೃಷ್ಣಾರ್ಪಣ ಮಾಡಿ ಮುಂದೆ ಮಾಡಲಿರುವ ವ್ರತದ ಸಂಕಲ್ಪ ಮಾಡಬೇಕು. ನೋಡಿ, ನಾಳೆ ಬರುವ ದಶಮಿ ವ್ರತ ಮತ್ತು ಅದರ ಜೊತೆಗೇನೆಂದರೆ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ ಮುಗಿದು ದಕ್ಷಿಣಾಯನ ಪ್ರಾರಂಭವಾಗೋದು ಕೂಡ ನಾಳೆನೇ ವಿಶೇಷವಾದ ಪರ್ವಕಾಲ. ಆ ಸಮಯದಲ್ಲಿ ನಾವು ಹೆಚ್ಚಾಗಿ ಪಾರಾಯಣಾದಿಗಳನ್ನು ಮಾಡಿಕೊಂಡು ಕಲ್ಪಸಾಧನ ಸಂಧಿ, ಹರಿಕಥಾಮೃತ ಸಾರದ ಕಲ್ಪಸಾಧನ ಸಂಧಿ ಮತ್ತು ಮಧ್ವನಾಮ, ಹರಿಭಕ್ತಿ ಸಾರ ಮತ್ತು ವೆಂಕಟೇಶ ಸ್ತವರಾಜ ಈ ರೀತಿ ಅನೇಕ ಹರಿದಿನವಾದ್ದರಿಂದ ನಾವು ವಿಶೇಷವಾದ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಪಾರಾಯಣಾದಿಗಳನ್ನು ಮಾಡ್ತಾ, ಮತ್ತು ಅದರ ಜೊತೆಗೆ ನಾವು ಒಂದು ಚಾತುರ್ಮಾಸ ಮುಗಿಯುವವರೆಗೂ ಸಾಮಾನ್ಯವಾಗಿ ನಾವು ಮಹಾಗ್ರಂಥಗಳನ್ನು ಅನಿಸ್ಕೊಂಡ ಪ್ರಸ್ಥಾನತ್ರಯಗಳಾದ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಭಾಗವತ ಈ ಮುಂತಾದ ಅನೇಕ ಪುರಾಣಗಳಾದ ಮಾಸ ಮಹಾತ್ಮೆಯ ಪುರಾಣಗಳು ಇವುಗಳೆಲ್ಲವನ್ನು ನಾವು ಏನಂತಂದರೆ ಸಂಕಲ್ಪಪೂರ್ವಕವಾಗಿ ನಾಳೆ ಪಾರಾಯಣಗಳನ್ನು, ಹರಿಕಥಾಮೃತ ಸಾರ ಈ ರೀತಿ ಪಾರಾಯಣಾದಿಗಳನ್ನು ಮಾಡಲಿಕ್ಕೆ ನಾವು ಸಂಕಲ್ಪ ಮಾಡಿಕೊಂಡು ಸಾಧನೆಯ ಹಾದಿಯಲ್ಲಿ ನಡೀಬೇಕು. ಅನೇಕ ಈ ಸಾಧನೆಯ ಹಾದಿಗಳಿದೆ. ರಂಗೋಲಿಗಳನ್ನು ಹಾಕ್ತೀವಿ, ದಾನ ಧರ್ಮಾದಿಗಳು ಕೊಡ್ತೀವಿ. ಇದು ಎಲ್ಲ ಏನಂತಂದರೆ ನಾವು ಎಲ್ಲ ಪ್ರತಿಯೊಂದು ಏನಂತಂದರೆ ನಾವು ಏನಂದ್ರೆ ಮಾಡುವಂತಹ ವ್ರತ ನಿಯಮಗಳು ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಂ ಅಂತ ಆತನಿಗೆ ಕೃಷ್ಣಾರ್ಪಣ ಹೇಳ್ತಾ ನಾವು ಮಾಡಬೇಕು. ಇತ್ತೀಚೆಗೆ ಈ ಒಂದು ಅನೇಕ ಸಜ್ಜನರು ಚಿಕ್ಕರು ಕೂಡ ಈ ವ್ರತಾದಿಗಳನ್ನು ಮಾಡೋದನ್ನು ನಾವು ನೋಡ್ತೇವೆ. ಧರ್ಮಕರ್ಮಗಳಿಗೆ ಹೆಚ್ಚು ಮಹತ್ವ ಕೊಟ್ಟದ್ದು ಕೂಡ ನಮ್ಗೆ ಕಾಣಿಸ್ತದೆ. ಅದರಿಂದ ಏನಂತಂದರೆ ಇದನ್ನು ಸರಿಯಾಗಿ ಚಾತುರ್ಮಾಸದ ಅಡುಗೆ ಅನ್ನೋದನ್ನು ಏನಂತಂದ್ರೆ ಉಪಯುಕ್ತ ಮಾಡಿಕೊಳ್ಳಲಿ ಅಂತ ಶಾಂತ ರಘುವತ್ಮಾಚಾರ್ಯವರು ಒಂದು ಮಾತು ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಂತಂದರೆ ಈ ಆಚರಣೆಗಳು ನಮ್ಮ ಇಹಪರ ಎರಡಕ್ಕೂ ಕಾರಣವಾಗಿದೆ ಅನ್ನೋದು ಅವ್ರ ಮಾತು. ಏನು ಅಂತಂದರೆ ಆರೋಗ್ಯವನ್ನು ಮಾಡಿಕೊಂಡ್ರೆ ನಮಗೆ ಸಾಧನೆ ಅನುಕೂಲ. ಆ ದೃಷ್ಟಿಯಿಂದ ಚಾತುರ್ಮಾಸ ಪ್ರಾರಂಭ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಫ್ರಿಜ್ಜಿನಲ್ಲಿ ಇಟ್ಟ ಆಹಾರಗಳನ್ನು ತಿನ್ನಬಾರ್ದು. ಮತ್ತು ಮೊದಲು ಮತ್ತು ಕೊನೆಯ ತಿಂಗಳಲ್ಲಿ ಹೆಚ್ಚು ಅದು
ಪ್ರಕೃತಿ ಇದ್ದವರು ಜಾಸ್ತಿ ಏನಂತಂದರೆ ಬೆಲ್ಲ ಹಾಕಿದ ಪದಾರ್ಥ, ಹಾಲು, ಮೊಸರು, ತುಪ್ಪ ಹೆಚ್ಚಾಗಿ ಬಳಸೋದರಿಂದ ದೇಹದ ಸಮತೋಲನ ಅಂದರೆ ಕಾಯಿ ಪಲ್ಯಗಳು ತಿನ್ನೋದನ್ನು ನಾ ಹಣ್ಣು ತರಕಾರಿಗಳು ತಿನ್ನೋದನ್ನು ತಪ್ಪಿಸ್ಕೊಂಡಿರ್ತೀವಲ್ಲ, ಅದನ್ನು ಬಿಟ್ಟಿರ್ತೀವಲ್ಲ ತ್ಯಾಜ್ಯ ಮಾಡಿದ್ದಕ್ಕಾಗಿ ಅದರ ಒಂದು ಇದರಿಂದ ನಮಗೆ ಶಕ್ತಿಹೀನ ಬಲ ಕುಂದಬಾರ್ದು ಅನ್ನೋ ದೃಷ್ಟಿಯಿಂದ ಹೆಚ್ಚಾಗಿ ತುಪ್ಪವನ್ನು, ಬೆಲ್ಲವನ್ನು ಮುಂತಾದವನ್ನು ಸ್ವೀಕಾರ ಮಾಡಬೇಕಂತ ಹೇಳ್ತಾರೆ. ಮತ್ತು ಊಟದಲ್ಲಿ ರಾಗಿ, ಗೋಧಿ, ಜೋಳ, ಮೆಣಸು, ಜೀರಿಗೆ ಇಷ್ಟೆಲ್ಲ ಮಾಡಬೇಕು. ಮತ್ತು ಚಾತುರ್ಮಾಸ ಎಷ್ಟು ಇದೆಲ್ಲ ಏನಪ್ಪ ಬಹಳ ಇದೆಲ್ಲ ವ್ರತ ಹೆಂಗೆ ಮಾಡ್ತೀರಿ, ತುಂಬ ಕಷ್ಟ ಅಲ್ಲ ಅಂತಂದರೆ, ವ್ರತ ಅನ್ನೋದು ಅರ್ಥನೇ ಏನಂತಂದರೆ ಮಾಡೇ ಮಾಡ್ತೀನಿ ಅನ್ನೋ ದೃಢ ಸಂಕಲ್ಪ ಮಾಡೋದೇ ವ್ರತ ಅಂತ, ಯಶಸ್ಸಿನ ಗುಟ್ಟು ಅಂತ ಅವ್ರು ಆಡಿದ ಮಾತುಗಳು. ಹಿರಿಯರು ನಡೆಸ್ಕೊಟ್ಟು ಬಂದ ದಾರಿಯನ್ನು ಅವ್ರು ಕಂಡದ್ದಕ್ಕೇ ಇದನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಈ ಒಂದು ಕೃತಿಯನ್ನು ಒಂದು ಸಣ್ಣ ಒಂದು ನಮಗೆ ಲೋಕಾರ್ಪಣೆ ಮಾಡಿದ ಅವರ ಪುಸ್ತಕವನ್ನು ನಾವು ಇಲ್ಲಿ ಚಿಂತನೆ ಮಾಡ್ತಾ, ಆಷಾಢ ಶುದ್ಧ ಇದು ಶಯನಿ ಏಕಾದಶಿ ಅಂತ ಕೂಡ ಕರೀತಾರೆ. ಮಾಸ ನಿಯಾಮಕ ವೃಷಿಕಪಿ ವಾಮನನ ಪ್ರೀತಿಗಾಗಿ ನಾವು ಇದನ್ನು ಸಂಕಲ್ಪ ಮಾಡ್ತಾ ಇದ್ದೀವೇನಂತ ನಾವು ಸ್ವೀಕಾರ ಮಾಡ್ತಾ, ಶಾಖಾವ್ರತಮ್ಮಯ ದೇವ ಗ್ರಹೀತಂ ಪುರತಸ್ತವ ನಿರ್ವಿಘ್ನಂ ಸಿದ್ಧಿ ಪೂಯಾತು ಪ್ರಸಾದಾತ್ತೆ ರಮಾಪತೆ ಅಂಥೇಳಿ ಅವರನ್ನು ನಾವು ಭಗವಂತನನ್ನು ವೃಷಾಕಪಿ ವಾಮನ ಮಾಸ ನಿಯಾಮಕನ ಚಿಂತನೆ ಮಾಡ್ತಾ ಆತನಿಗೆ ಸಂಕಲ್ಪಪೂರ್ವಕವಾಗಿ ನಾವು ಈ ಒಂದು ವ್ರತಕ್ಕೆ ಇದನ್ನೇನಂದ್ರೆ ಸಮರ್ಪಣೆ ಮಾಡಬೇಕು. ಮತ್ತು ಉಪಯೋಗಿಸಬೇಕಾದ ಪದಾರ್ಥಗಳು ಹೇಳ್ತಾರೆ ಅವರು. ಅಕ್ಕಿ, ಗೋಧಿ, ರಾಗಿ, ಜೋಳ, ಸಜ್ಜೆ, ನವಣೆ, ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಹೆಸರು ಕಾಳು, ಕಡಲೆಕಾಳು, ಮೆಟಿಗೆ ಕಾಳು, ಅಲಸಂದಿ, ಹುರುಳಿಕಾಳು, ಮತ್ತು ಹುರುಗಡಲೆ, ಮುಸುಕಿನ ಜೋಳ, ಗುರೆಳ್ಳು, ಅಗಸೆ ಸೊಪ್ಪು, ಜೀರಿಗೆ, ಮೆಣಸು, ಎಳ್ಳು, ಅರಿಶಿಣ ಈ ರೀತಿ ಅವರು ಹೇಳ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ತಯಾರು ಮಾಡಿಟ್ಟುಕೊಳ್ಳಬಾದ ಪದಾರ್ಥಗಳು ಕೂಡ ಜೋಳದ ಹಿಟ್ಟು ಮತ್ತು ಅರಳಿಟ್ಟು ಅಂತ ಕರಿತೀವಲ್ಲ ಅದು, ರಾಗಿ ಅರಳಿನ ಹಿಟ್ಟು, ಅಕ್ಕಿಯ ಹುರಿ ಹಿಟ್ಟು ಈ ರೀತಿ ಸ್ವೀಕಾರಾರ್ಹ. ಕೆಲವು ಮಠಗಳ ಸಂಪ್ರದಾಯಗಳಂತೆ ಸಾಸಿವೆ, ತೆಂಗಿನಕಾಯಿ, ಒಣ ಕೊಬ್ಬರಿ, ಹಸಿ ಕೊಬ್ಬರಿ, ಒಣಗಿದ ನೆಲ್ಲಿಕಾಯಿ, ಒಣಗಿದ ಮಾವಿನಕಾಯಿ, ಬಾಳಕ ಪೌಡರ್ಗಳನ್ನು ಮಾಡಿಟ್ಟುಕೊಳ್ಳುತ್ತಾರೆ. ಇನ್ನು ಕೆಲವು ಮಠಗಳಲ್ಲಿ ಮಾತ್ರ ಉಪಯೋಗಿಸುವ ಸಂಪ್ರದಾಯವಿದೆ. ಬೆಟ್ಟದ ನೆಲ್ಲಿ ಹಾಗೂ ಮಾವಿನಕಾಯಿಯನ್ನು ಒಣಗಿಸಿಟ್ಟುಕೊಂಡು ಪುಡಿ ಮಾಡಿ ಇಟ್ಟುಕೊಳ್ಳಬಹುದು ಅಂತ ಹೇಳ್ತಾರೆ. ರಾಯರ ಮಠದಲ್ಲಿ ಸಾಸಿವೆ ತಗೊಳ್ತಾರೆ. ಮತ್ತು ಉತ್ತರಾದಿ ಮಠದಲ್ಲಿ ಟೀಕಾರಾಯರ ಪಂಚಮಿ ಆಗುವವರೆಗೂ ಕಡಲೆಬೇಳೆ ಹಾಗೂ ಕಡಲೆಕಾಳನ್ನು ಬಳಸುವುದಿಲ್ಲ. ಮತ್ತು ನಾವು ನೋಡ್ತೀವಿ ಅವಲಕ್ಕಿ, ಸಂಡಿಗೆ ಈ ರೀತಿ ಪ್ರತಿಯೊಂದನ್ನು ನಾವು ಏನಂತಂದರೆ ಉಪಯೋಗ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಅಡುಗೆಗಳನ್ನು ನಾವು ನೋಡೋದಾದರೆ ಏನಂದರೆ ಕಟ್ಟು ಹಿಟ್ಟು ಸಂಡಿಗೆ ಪುಡಿ ಅಂತ ನಾವು ಬಹಳ ನೋಡ್ತೀವಿ. ಕಟ್ಟು ಹಿಟ್ಟು ಸಂಡಿಗೆ ಪುಡಿ ಅಂದರೆ ಜೋಳದ ಇದ್ರ ಮೇಲಿಂದ ತೊಗರಿ ಬೇಳೆ ಮೇಲಿನ ನೀರನ್ನೆಲ್ಲ ಬಸ್ತು ತೆಗೆದಂಥ ಬೇಳೆದ ಕಟ್ಟು, ಅದಕ್ಕೆ ಜೀರಿಗೆ ಪುಡಿ, ಜೀರಿಗೆ ಹಾಗೂ ಏನಂದರೆ ಬೆಲ್ಲ, ಜೀರಿಗೆ, ಬೆಲ್ಲ, ಮೆಣಸು ಪುಡಿ ಮಾತ್ರ ಉಪಯುಕ್ತ ಮಾಡುತ್ತೆ. ಕೆಲವರು ಮಾವಿನಕಾಯಿ ಪುಡಿಯನ್ನು ಮ್ಯಾಂಗೋ ಪೌಡರ್ ಅಂತ ಕರಿತೀವಲ್ಲ, ಬಾಳಕದ ಪುಡಿಯನ್ನು ಕೂಡ ಉಪಯೋಗ ಮಾಡ್ತಾರೆ. ಈ ರೀತಿ ಕಟ್ಟು ಹಿಟ್ಟು ಅಂದರೆ ಪುಟಾಣಿ ಅಥವಾ ಏನಂತಂದರೆ ಕಡಲೆ ಹಿಟ್ಟನ್ನು ಮೊಸರಿನಲ್ಲಿ ಕಲಸಿ ಒಗ್ಗರಣೆ ಕೊಟ್ಕೋತೀವಿ, ಅದ್ರ ಕೂಡ ಹಿಟ್ಟು ಅಂತಾರೆ. ಸಂಡಿಗೆ ಪುಡಿ ಅಂತಂದರೆ ಕಡಲೆಬೇಳೆ ನೆನೆಸಿದ್ದನ್ನು 2 ತಾಸು ನೆನೆಸಿ ಅದನ್ನು ರುಬ್ಬಿ ಅದನ್ನು ತರಕಾರಿ ಥರ ಉಪ್ಪು ಎಲ್ಲ ಹಾಕಿ ಎಣ್ಣೆ, ಸಾಸಿವೆ ಕೆಲವರು ಬಳಸ್ತಾರೆ, ಕೆಲವರು ಇಲ್ಲ, ಬಳಸುವವರು ಹಾಕ್ಬೋದು. ಜೀರಿಗೆಯಿಂದ ಒಗ್ಗರಣೆ ಕೊಟ್ಟು ಅದನ್ನೇನಂದರೆ ಉಪ್ಪು ಅರಿಶಿಣದ ಜೊತೆಗೆ ತರಕಾರಿ ಥರ ಅದನ್ನು ಸಂಡಿಗೆ ಪುಡಿ ಅಂತ ಕರಿತೀವಿ ನಾವು. ಅದಕ್ಕೆ ಸಾಮಾನ್ಯವಾಗಿ ಕಟ್ಟು ಹಿಟ್ಟು ಸಂಡಿಗೆ ಪುಡಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಜೋಳದ ಭಕ್ರಿ ಮತ್ತು ಚಪಾತಿ ಈ ರೀತಿ ಕೂಡ ನಾವು ದಿನನಿತ್ಯದ ಅಡುಗೆಯಲ್ಲಿ ಉಪಯೋಗ ಮಾಡ್ಬೋದು. ಮತ್ತು ಏನಂದರೆ ದೋಸೆಗಳು, ಇಡ್ಲಿಗಳು, ಆಮೇಲೆ ಮುಂದೆ ಇನ್ನೂ ಅನೇಕ ಢೋಕ್ಲಾಗಳು ಎಷ್ಟು ವಿಚಾರಗಳು ಹೇಳ್ತಾ ಇದ್ದಾರೆ ಅಂದರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಅದರ ಅಡುಗೆಗಳನ್ನೇ ಇನ್ನೂ ಹೆಚ್ಚು ಹೇಳ್ತೀನಿ ಅಂತ ಹೇಳ್ತಾ, ಚಾತುರ್ಮಾಸ್ಯದ ಇದು ಪೂರ್ವೋಕ್ತ ತಯಾರಿ ಇದ್ದದಕ್ಕಾಗಿ ಯಥಾಮತಿ ಯಥಾಯೋಗ್ಯತ ಈ ನನ್ನ 4 ನುಡಿನಮನಗಳನ್ನು ಶಾಂತಾರ ಗೌತಮಾಚಾರ್ಯ ಬಿಂಬಮೂರ್ತಿಯಾದ ತಟ್ಟೆ ಹನುಮನ ಕೃಷ್ಣನ ಸ್ಮರಣೆ ಮಾಡ್ತಾ ಈ ನನ್ನ 4 ನುಡಿನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ.